ಅಯ್ಯೋ ಅಲ್ಲಿ ಎಲ್ಲರೂ ಹೇಗಿದ್ದೀರಾ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ನಮ್ಮ ಚಿನ್ನದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅದೇ ಬ್ಲಾಗ್ ಆಗಿರುತ್ತೆ. ನಮ್ಮ ಮಾಮ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡು ಅಂತ ಅಂದೆ. ಫಸ್ಟ್ ಟೈಮ್ ಮಾತಾಡಿದ್ರು, ತುಂಬಾ ಖುಷಿ ಆಗೋಯ್ತು ನನಗಂತೂ. ಮಾತಾಡಿದ್ದೆ ನಂಗೊಂದು ದೊಡ್ಡ ಖುಷಿ. ಇದು ನಮ್ಮ ಮನೆಯಲ್ಲಿರೋ ಅದು ಫಂಕ್ಷನ್ ಹಿಂದಿನ ದಿನದ ವಿಡಿಯೋ 3 ದಿನದ ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಇದು ನಮ್ಮ ಅಡ್ಡ ಅಂಗಡಿ. ಯಾವಾಗಲೂ ಇಲ್ಲಿ ನಾವು ಕುತ್ಕೊಂಡಿರ್ತೀವಿ, ನಮ್ಮ ಪಾರಿ ಆಂಟಿ, ನಮ್ಮ ಕಲ್ಪನಕ್ಕ, ನೇತ್ರಕ್ಕ, ತುಂಬ ಜನ ಇರ್ತೀವಿ, ಅಶ್ವಿನಿ, ಎಲ್ಲರೂ ಇದರಲ್ಲಿ ಬೇಜಾರಾದಾಗ ಎಲ್ಲರೂ ಬಂದು ಇಲ್ಲಿ ಆಟೆ ಹೊಡ್ಕೊಂಡು ಕೂತಿರ್ತೀವಿ. ಅದೇ ಅಡ್ಡ ಇದು ನಮ್ಮದು. ಇಲ್ಲಿ ನನಗೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಜಾಗ ಯಾವಾಗಾದರೂ ಬೇಜಾರಾಗಲಿ, ಪಾಪು ಹಳ್ಳಿ, ನಾವು ಇದೇ ಜಾಗಕ್ಕೆ ಬರೋದು. ಹಾಗಾಗಿ ಕಲ್ಪನಕ್ಕೊಂದು ತಮ್ಮಂದು ಅವತ್ತೇ ಮದುವೆ ಇತ್ತು, ಅವರು ಮೆಹಂದಿ ಹಾಕ್ಸ್ಕೊತಾಯಿದ್ರು. ಅವ್ರು ನೋಡ್ಬಿಟ್ಟು ನಮ್ಮ ಚಿನ್ನದ ಫಂಕ್ಷನ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡೆ. ಆಂಟಿ ಪಾಪ 1 ಗಂಟೆ 1:30ವರೆಗೂ ಹಾಕಿದ್ರು. ನಮಗಂತೂ ಬೇಜಾರಾಗಿತ್ತು. ಅಲ್ಲಿ ಮಂಜು ಅಕ್ಕ, ನಮ್ಮ ಹೇಮಿತಾ, 3 ಜನ ನನಗೆ ಕಂಪ್ನಿ ಕೊಡ್ತಾಯಿದ್ರು. ನೈಟ್ 1 ಗಂಟೆ ಆಗೋಗಿತ್ತು. ತುಂಬಾ ಪಾಪ ಆಂಟಿ ಕಷ್ಟ ಕೊಟ್ಬಿಟ್ಟೆ. ಅವ್ರು ಬೇರೆ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದ ತಕ್ಷಣ. ಆದರೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ, ಯಾವಾಗಲೂ ಹಾಕ್ಸ್ಕೊಳ್ಳಲ್ಲ ಬಾ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿವರೆಗೂ ಹಾಕಿದ್ರು. ಇದು ಕಲ್ಪನಕ್ಕೊಂದು, ಇವ್ರದ್ದು ಮುಗಿದ ಮೇಲೆ ನಾನು ಹಾಕ್ಸ್ಕೊಂಡಿದ್ದು. ನನ್ನ ಮುಖ ಮಾತ್ರ ತೆಗಿಬೇಡ ಅಂತ ಹೇಳ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಮೆಹಂದಿ ಕ್ಯಾಪ್ಚರ್ ಮಾಡಿದೆ. ತುಂಬಾ ಖುಷಿ ಆಗುತ್ತೆ ನನಗೆ ಇವ್ರ ಜೊತೆ ಎಲ್ಲ. ನಾನಂತೂ ಎಷ್ಟು ಗೋಳಿಕೋತೀನೋ ಇವ್ರಿಗೆಲ್ಲ, ಆದರೆ ಪಾಪ ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ನಮ್ಮ ಪಾರಿ ಆಂಟಿಗಂತೂ ಇನ್ನೂ ಗೋಳಿಕೊಂಡ್ಬಿಡ್ತೀನಿ. ಅವರಂತೂ ಮತ್ತೆ ಪಾಪ ರಶ್ಮಿ, ಪ್ರಣಿ ಅಂದ್ಕೊಂಡು ಬರ್ತಾ ಇರ್ತಾರೆ. ಸುಮ್ಮನೆ ತಮಾಷೆಗೆ, ಪ್ರೀತಿ ಇರೋರ ಹತ್ರನೇ ಆ ಥರ ಮಾಡೋಕ್ಕಾಗೋದು, ಎಲ್ಲರ ಹತ್ರನೂ ಆ ಥರ ಮಾತಾಡೋಕ್ಕಾಗಲ್ಲ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನನಗೆ ಇವ್ರನ್ನೆಲ್ಲ ನೋಡಿದ್ರೆ. ಎಷ್ಟೊಂದು ನಾವೆಲ್ಲ ತುಂಬ ನೋವಾಯ್ತಿದ್ದಾಗ, ಏನಾದರೂ ಬೇಜಾರಾಯ್ತಿತ್ತು ಅಂದರೆ ಅಲ್ಲಿ ಅಂಗಡಿ ಮುಂದೆ ಹೋದರೆ ಏನೋ ಒಂಥರ ಖುಷಿ, ಎಲ್ಲರೂ ಬಂದು ಕೂತ್ಕೋತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಖುಷಿಯಾಯಿತು. ಈ ಫಂಕ್ಷನಲ್ಲಿ ನಮ್ಮ ಮೆಹಂದಿ ರಂಗು ಹಿಂಗೆ ಇತ್ತು. ನಮ್ಮ ಹೇಮಿತನ ಕೈ ನನ್ನ ಕೈ 2 ಜಾಯಿಂಟ್ ಮಾಡಿದ್ವಿ. ಇವಳದೇ ಫಂಕ್ಷನ್ ಇರೋದು. ನಮ್ಮ ಚಿನ್ನು, ಇವಳು ನಮ್ಮ ಅಣ್ಣನ ಮಗಳು ನೋಡಿ ಪೋಸ್ ಕೊಡ್ತಾ ಇದ್ದಾಳೆ. ಚೆನ್ನಾಗಿ ಅವಳಿಗೂ ಮೆಹಂದಿ ಹಾಕೋಣ ಅಂತ ಅಂದ್ಬಿಟ್ಟು ಅವಳಿಗೂ ಮೆಹಂದಿ ಎಲ್ಲ ಹಾಕಿದ್ದಾಯಿತು. ಮಲ್ಲಿಗೆದು ದಿಂಡು ಕಟ್ಟೋಣ ಅಂದ್ಬಿಟ್ಟು 2 ಕಟ್ಟಿದ್ವಿ. ಆಮೇಲೆ ಪಕ್ಕದ ಮನೆ ಹುಡುಗಿ ಉಮಾಂಟಿ ಅಂತ ಇದ್ದಾರೆ, ಅವ್ರ ಮಗಳು ಇವಳು, ಅವಳಿಗೂ ಮೆಹಂದಿ ಎಲ್ಲ ಹಾಕಿದ್ದಾಯಿತು. ಏನೋ ಒಂಥರ ಈ ಥರ ಎಲ್ಲ ಖುಷಿ. ಒಂದು ಫಂಕ್ಷನು ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಮನೆ ತುಂಬ ಜನ, ಎಲ್ಲರ ಮುಖದಲ್ಲೂ ನಗು ಎಲ್ಲ ಇದ್ದರೆ ಒಂಥರ ಏನೋ ಹೇಳೋಕ್ಕಾಗದೇ ಇರೋಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. I wanna be the best in the game, invest in my name. Go! To last with the webs I'm weaving. I could change the past with all I'm achieving. Got my foot on gas, never stop competing. If you break like glass, then this life's gonna eat 'em. Make mistakes real fast, then you learn how to beat 'em. If you take off the cast, you can see all the healing. If the pain's in the past, move on from the grave and put your foot on the gas. No, never stop competing. I've been doing this, I'm on it. I just wanna be iconic. Sipping on a gin and tonic, got me going off when I'm on this topic. Yeah, if I ever play, I want it. You know that I'm always honest. Stay away from those who are toxic. Keep 'em out your face, no way, you don't want it. Yeah. Don't try to drain my energy. The enemy is everything. It's mentally, unhealthily, spreading like a rare disease. But I won't let it get to me. I don't need your therapy. I can leave a legacy of leading by intensity. Come on, we can fight this. Freedom is priceless. Spread just like a virus. Living in a crisis. Do you feel courageous? Do you seek greatness? Trust me, you can take it. Go on and take your aim. I was built to last with the webs I'm weaving. I could change the past with all I'm achieving. Got my foot on gas, never stop competing. If you break like glass, then this life's gonna eat 'em. Make mistakes real fast, then you learn how to beat 'em. If you take off the gas, you can see all the healing. If the pain's in the past, move on from the grave and put your foot on the gas. No,
ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಫಂಕ್ಷನಲ್ಲಿ ಎಲ್ಲರೂ ಫಂಕ್ಷನ್ ಮಾಡ್ತಾಯಿದ್ರೆ ನಮ್ಮ ರಜಿನಿ ಪಾಪನ ಈ ಥರ ಹಾಕ್ಬಿಟ್ಟಿದ್ದು ಯಾವ ಮೂಲೆಯಲ್ಲಿ ಹಾಕು ಯಾವ ನೆಲದ ಮೇಲೆ ಹಾಕು ಈ ಥರ ಆಟಾಡ್ತಿರುತ್ತೆ ಪಾಪ. ನನಗಂತೂ ಈ ಪಾಪ ನೋಡಿದ್ರೆ ನಮ್ಮ ಪರಿನೇ ನೆನಪಾಯ್ತಾಯಿತ್ತು. ಹಂಗಾಗಿ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಯಾರ ಜೊತೆನಾದರೂ ಬಿಡು ಎಲ್ಲಾದರೂ ಬಿಡು ಈ ಥರ ಆಟಾಡ್ತಿರುತ್ತೆ ಈ ಪಾಪ ಅನಿಸುತ್ತೆ ಒಂದೊಂದ್ಸಲ ನನಗೆ. ಒಂದೊಂದ್ಸಲ ಹಿಂಗೆ ಇರಬೇಕು ಅಂತಲೂ ಅನಿಸುತ್ತೆ. ಇದೆಲ್ಲ ಮುಗಿದ್ಮೇಲೆ ನಾನು ನಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಜೊತೆ. ಬ್ಲಾಗಲ್ಲಿ ಪೂರ್ತಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ನಮ್ಮ ಮನೆಯವರು ಯಾವಾಗಲೂ ಸೀಮಂತ ಮಾಡಿಲ್ಲ, ಈ ಥರ ಫಂಕ್ಷನ್ ಮಾಡಿಲ್ಲ ಅಂತ ಹೇಳ್ತಿರ್ತೀಯಲ್ಲ ಅಂತ ಅಂದ್ಬಿಟ್ಟು ನನ್ನ ಕೂರಿಸಿ ಈ ಥರ ವೀಡಿಯೋ ಮಾಡಿದರು. ನನಗಂತೂ ಖುಷಿ ಅಂದರೆ ಖುಷಿ ಆಗ್ತಿತ್ತು. ನಾನು ಬೈಕೊಂಡಿದ್ದೆ ಆದರೂ ಏನೋ ಅವ್ರು ಖುಷಿ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಮಾಡಲಿ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೆ. ಹೋಗಿ ನನಗೆ ನಗು ಬರ್ತಾಯಿತ್ತು, ನಗು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೂ ಏನೋ ಒಂಥರ ಖುಷಿ, ಅಯ್ಯೋ ಈ ಥರದ್ದೆಲ್ಲ ಅದೃಷ್ಟ ಇರಬೇಕು ಎಲ್ಲರಿಗೂ ಮಾಡಿಸ್ಕೊಳ್ಳೋಕ್ಕೆ. ನಾನು